बेळगाव येथील कन्सल्टिंग सिव्हिल इंजिनियर्स असोसिएशनच्या नव्या अध्यक्षपदी अजय पाटील, सचिवपदी आदर्श मुचंडी तर खजिनदारपदी जगदीश पाटील यांची निवड झाल्याची माहिती माजी अध्यक्ष रमेश तुपची यांनी दिली. पत्रकार परिषदेत बोलताना त्यांनी सांगितले की संचालक मंडळात रमेश तुपची माजी अध्यक्ष, बसवराज हम्मण्णावर, भीमसेन जिर्ली संयुक्त सचिव, CR पाटील निवडून आलेले अध्यक्ष, वीरेश शट्टण्णावर उपाध्यक्ष, विनय बेहरे, महेश हेब्बाळे, किरण शिराळकर, संतोष जावळकर, सादिक इनामदार, चंद्रकांत मुंगट्टी, वैजनाथ चौगुले सदस्य म्हणून कार्यरत राहणार आहेत. ಇವತ್ತಿನ ಸಂಜೆಯ ಶುಭ ಸಂಜೆ ಎಲ್ಲರಿಗೂ. ಬೆಳಗಾವಿಯ ನಮ್ಮ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಕಳೆದ 34 ವರ್ಷದಿಂದ ಒಂದು ಸಂಘ ಸಂಸ್ಥೆಯಾಗಿ ಇಂಜಿನಿಯರಿಂಗ್ ಕನ್ಸಲ್ಟಿಂಗ್ ಇಂಜಿನಿಯರಿಂಗ್ ಸರ್ವಿಸ್ ಮಾಡುತ್ತಾ ಜನರಿಗೆ ಎಷ್ಟೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದಲ್ಲಾಗಲಿ ಒಂದು ಕನ್ಸಲ್ಟಿಂಗ್ದಲ್ಲಾಗಲಿ ಹೆಲ್ಪ್ ಮಾಡ್ಕೋತ ಬಂದಿದೆ. ಗೌರ್ಮೆಂಟ್ದಿಂದ ಆಗಲಿ ಪ್ರೈವೇಟ್ದವ್ರಿಗಾಗಲಿ. ಈ ಸಲ ನಾನು ರಮೇಶ್ ತುಪ್ಚಿ 24-26 ನಾನು ಪ್ರೆಸಿಡೆಂಟ್ ಇದ್ದೆ. ಈಗ ನೆಕ್ಸ್ಟ್ 26-28 ನಮ್ಮ ಅಜಯ್ ಪಾಟೀಲ್ ಅವರು ಪ್ರೆಸಿಡೆಂಟಾಗಿ ನಾಳೆ 29ನೇ ತಾರೀಕಿಗೆ ಬುಧವಾರ ದಿವಸ ವುಡ್ರೋಸ್ ಹೋಟೆಲ್ದಲ್ಲಿ ಇನ್ಸ್ಟಾಲೇಷನ್ ಇದೆ. ಅದನ್ನು ತಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನಾವು 34 ವರ್ಷದಿಂದ ಹೆಮ್ಮೆಯ ಪರಂಪರೆ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಾದ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ 2026-28 ಅವಧಿಗೆ ಹೊಸದಾಗಿ ಆಯ್ಕೆಯಾದ ಮಂಡಳಿಯ ಸ್ಥಾಪನಾ ಸಮಾರಂಭವನ್ನು ಘೋಷಿಸಲು ಸಂತೋಷಪಡಿಸುತ್ತಿದ್ದೇನೆ. ಸಮಾರಂಭವು ಏಪ್ರಿಲ್ 29, 2026 ಬುಧವಾರ ಬೆಳಗಾವಿಯ ಕಾಕತೀಯ ಹೋಟೆಲ್ ವುಡ್ರೋಸ್ನಲ್ಲಿ ಬ್ಲಾಂಕೆಟ್ ಹಾಲ್ದಲ್ಲಿ ನಡೆಯಲಿದೆ. ಸಮಾರಂಭದಲ್ಲಿ ಅಜಯ್ ಪಾಟೀಲ್ ಅವರನ್ನು ಅಧ್ಯಕ್ಷರನ್ನಾಗಿ, ಆದರ್ಶ್ ಮುಚ್ಚಂಡಿ ಅವರನ್ನು ಕಾರ್ಯದರ್ಶಿಯಾಗಿ ಮತ್ತು ಜಗದೀಶ್ ಪಾವಟೆ ಅವರನ್ನು ಖಜಾಂಚಿಯಾಗಿ ನೇಮಿಸಲಾಗಿದೆ. ನಿರ್ದೇಶಕ ಮಂಡಳಿಯಲ್ಲಿ ಅಂದರೆ ನಾನು ರಮೇಶ್ ತುಪ್ಜಿ ಪ್ರತಿಕ್ಷಣ ಹಿಂದಿನ ಅಧ್ಯಕ್ಷರು, ಬಸವರಾಜ್ ಹಮ್ಮಣ್ಣವರ್, ಭೀಮಸೇನ್ ಜಿರ್ಲಿ ಜಂಟಿ ಕಾರ್ಯದರ್ಶಿಯಾಗಿ, CR ಪಾಟೀಲ್ ಚುನಾಯಿತ ಅಧ್ಯಕ್ಷರು ಮುಂದಿನ ಪೀರಿಯಡ್ದಲ್ಲಿ, ವೀರೇಶ್ ಶೆಟ್ಟಣ್ಣವರ್ ಉಪಾಧ್ಯಕ್ಷರು, ವಿನಯ್ ಬೆಹ್ರೆ, ಮಹೇಶ್ ಹೆಬ್ಬಾಳೆ, ಕಿರಣ್ ಶಿರಾಳ್ಕರ್, ಸಂತೋಷ್ ಜಾವಳ್ಕರ್, ಸಾದಿಕ್ ಇನಾಮದಾರ್, ಚಂದ್ರಕಾಂತ್ ಮನಗುತ್ತಿ, ವೈಜನಾಥ್ ಚೌಗಲೆ, ಸಂಘದ ವಿಶೇಷ ಸಲಹೆಗಾರರಾದ ಉಮೇಶ್ ಶರಣೋಬತ್, ಆನಂದ್ ಕುಲಕರ್ಣಿ, PS ಹಿರೇಮಠ್ ಹಾಗೂ ಮಲ್ಲಿಕಾರ್ಜುನ್ ಮುದ್ನೂರ್ ಇವರುಗಳು ಇರುತ್ತಾರೆ. ಈ ಸಮಾರಂಭದಲ್ಲಿ ಸಂಘವನ್ನು ಹೆಚ್ಚಿನ ವೃತ್ತಿಪರ ಶ್ರೇಷ್ಠತೆ ಮತ್ತು ಸಮುದಾಯ ಕೊಡುಗೆಯತ್ತ ಮಾರ್ಗದರ್ಶನ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಔಪಚಾರಿಕ ಪರಿಚಯ ಇಲ್ಲಿ ಕೊಡುತ್ತೇನೆ. ಇಂಜಿನಿಯರಿಂಗ್ ಅಭ್ಯಾಸವನ್ನು ಅತ್ಯುನ್ನತ ಮಾನದಂಡಗಳನ್ನು ಎತ್ತಿ ಹಿಡಿಯಲು, ಜ್ಞಾನ ಹಂಚಿಕೆಯನ್ನು ಉತ್ತೇಜಿಸಲು ಮತ್ತು ಸಿವಿಲ್ ಇಂಜಿನಿಯರಿಂಗ್ ಬೃಹತ್ತತ್ವಗಳೊಳಗೆ ಸಹಯೋಗವನ್ನು ಬಲಪಡಿಸಲು ಹೊಸ ಮಂಡಳಿಯು ತನ್ನ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಈ ಕಾರ್ಯಕ್ರಮವು ಸಂಘದ ವಿಶೇಷ ಸದಸ್ಯರು, ಇಂಜಿನಿಯರಿಂಗ್ ಭಾವತೃತ್ವದ ಸದಸ್ಯರು, ಉದ್ಯಮ ಮುಖಂಡರು, ಹಿರಿಯ ವೃತ್ತಿಪರ ಮತ್ತು ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು, ಗೌರವಾನ್ವಿತ ಸಂಬಂಧಪಟ್ಟ ಬೋಧನಾ ಅಧ್ಯಾಪಕರು ಒಗ್ಗೂಡಿಸುತ್ತದೆ. ಈ ಕಾರ್ಯಕ್ರಮವು ಹಿಂದಿನ ಅವಧಿಯಲ್ಲಿ ಸಂಘದ ಸಾಧನೆಗಳು ಮತ್ತು ಚಟುವಟಿಕೆಗಳ ಸಂಕ್ಷಿಪ್ತ ಅವಲೋಕನವನ್ನು ಸಹ ಒಳಗೊಂಡಿರುತ್ತದೆ. ಅನುಸ್ಥಾಪನಾ ಕಾರ್ಯಗಳನ್ನು ಮುಖ್ಯ ಅತಿಥಿ ಸರ್ವೋ ಕಂಟ್ರೋಲ್ ಏರೋಸ್ಪೇಸ್ ಮತ್ತು ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ದೀಪಕ್ ದಡುತಿ ಅವರು ನಡೆಸಿಕೊಡಲಿದ್ದಾರೆ. ದಡುತಿಯವರು ಲಿಮಿಟೆಡ್ ಬೆಳಗಾವಿ ಹೊಸದಾಗಿ ಆಯ್ಕೆಯಾದ ನಿರ್ದೇಶಕ ಮಂಡಳಿಗಳಿಗೆ ಮತ್ತು ಗೌರವ ಅತಿಥಿಯಾಗಿ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಕೋಟಿ ಸ್ಟೀಲ್ 600Dನ ಅಧಿಕೃತ ವಿತರಕರಾದ ಅಮೋಘ್ ಕರಾಡ್ಕರ್, ಸ್ಟೀಲ್ ಮಾಲೀಕರು ಅಮೋಘ್ ಈರಣ್ಣ ಕರಾಡ್ಕರ್ ಅವರು ಇರುವವರಿದ್ದಾರೆ. ಈ ಸಮಾರಂಭವು ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ವಿಶೇಷತೆ, ಮಾನವೀಯತೆ ಮತ್ತು ವೃತ್ತಿಪರ ಸಮಗ್ರತೆಗೆ ಸಂಘದ ನಿರಂತರ ಬದ್ಧತೆಯನ್ನು ಸೂಚಿಸುತ್ತದೆ. ಹೊಸ ಮಂಡಳಿಯು ಪ್ರಮುಖ ಗಮನ ಕ್ಷೇತ್ರಗಳ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮಗಳು, ತಾಂತ್ರಿಕ ವಿಚಾರ ಸಂಕಿರಣಗಳು, ವಿದ್ಯಾರ್ಥಿ ತೊಡಗಿಸಿಕೊಳ್ಳುವಿಕೆ, ಉಪಕಾರ್ಯಕ್ರಮಗಳು ಮತ್ತು ಸರ್ಕಾರಿ ಮತ್ತು ಖಾಸಗಿ ಪಾಲುದಾರರೊಂದಿಗೆ ಸಂಬಂಧಗಳನ್ನು ಬಲಪಡಿಸುವುದು, ಹೊಸ ಮಂಡಳಿಯ ವೃತ್ತಿಪರ ಸಹಯೋಗವನ್ನು ಬಲಪಡಿಸುವುದು, ಸುಸ್ಥಿರ ಇಂಜಿನಿಯರಿಂಗ್ ಅಭ್ಯಾಸಗಳನ್ನು ಉತ್ತೇಜಿಸುವುದು ಮತ್ತು ಜ್ಞಾನ ಹಂಚಿಕೆ ಮತ್ತು ತಾಂತ್ರಿಕ ಪ್ರಗತಿಯ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡುವುದು.
ಸಂಜೆ ಬ್ಲಾಂಕೆಟ್ ಹಾಲಿನ ಹೋಟೆಲ್ನಲ್ಲಿ ವುಡ್ರೋಸ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ಸದಸ್ಯರು ತಮ್ಮ ಕ್ಯಾಲೆಂಡರ್ಗಳನ್ನು ಗುರುತಿಸಿ ಮತ್ತು ಹೊಸ ನಾಯಕತ್ವಕ್ಕೆ ತಮ್ಮ ಬೆಂಬಲವನ್ನು ವಿತರಿಸಲು ವಿನಂತಿಸಲಾಗಿದೆ. ವಿವರ ನೀಡುವವರು PS ಹಿರೇಮಠ ಇಂಜಿನಿयर, रमेश तुपची ಹಿಂದಿನ अध्यक्षರು. ज्येष्ठ सदस्य PS हिरेमठ यांनी सांगितले की या कार्यक्रमाचे प्रमुख पाहुणे म्हणून सर्वो कंट्रोल्स एरोस्पेस अँड टेक्नॉलॉजीज प्रायोजक लिमिटेडचे संस्थापक व व्यवस्थापकीय संचालक दीपक धडोती उपस्थित राहून नव्या पदाधिकाऱ्यांना शपथ देणार आहेत. या समारंभाला संघाचे सदस्य, अभियंते, उद्योग क्षेत्रातील मान्यवर, तज्ज्ञ, सरकारी अधिकारी तसेच शिक्षण क्षेत्रातील प्रतिष्ठित व्यक्ती उपस्थित राहणार आहेत. विनोद कोलकार, KMM मराठी, बेळगाव. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम.